ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರೋ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವೇನಾದರೂ ಆನ್ಲೈನಲ್ಲಿ ಜಾಬ್ಸ್ಗಳನ್ನ ಹುಡುಕ್ತಾ ಇದ್ದೀರಾ, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳನ್ನ ಹುಡುಕ್ತಾ ಇದ್ದೀರಾ, ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಜಾಬ್ ರಿಲೇಟೆಡ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ಆಗಿರ್ಬೋದು ತಿಳಿಸ್ಕೊಡ್ತಾ ಇಲ್ಲ. ಇದು ಎಲ್ಲಿ ಸಿಗುತ್ತೆ, ಯಾವ ರೀತಿ ಹುಡ್ಕಾಡೋದು, ಈ ರೀತಿ ನಾನು ಯಾವುದೋ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಇದರ ಬದಲಿಗೆ ಈ ಒಂದು ಆನ್ಲೈನಲ್ಲಿ ನೀವು ಜಾಬ್ಸ್ಗಳು ಹುಡುಕ್ಬೇಕಾದ್ರೆ ನಿಮಗೆ ಏನೇನು ಸಮಸ್ಯೆಗಳಾಗುತ್ತೆ, ಸೊ ಇದರ ಒಂದು ಸಮಸ್ಯೆಗಳನ್ನು ನಾವು ಯಾವ ರೀತಿ ಫೇಸ್ ಮಾಡ್ಕೊಬೇಕು, ಅದೇ ರೀತಿ ಇದರಿಂದ ನಾವು ಯಾವ ರೀತಿ ಸೇಫ್ ಆಗಿರಬೇಕು, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ಆನ್ಲೈನಲ್ಲಿ ನೀವು ಜಾಬ್ಸ್ಗಳು ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನ ಹುಡುಕ್ಬೇಕಾದ್ರೆ ನಿಮಗೆ ಏನು ಸಮಸ್ಯೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದರ ಮೇನ್ ಪ್ರಾಬ್ಲಮ್ ಏನಂದರೆ ಸೋಷಿಯಲ್ ಮೀಡಿಯಾದಿಂದ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತುಂಬ ಜನ ಈ ಒಂದು ಜಾಬ್ಗಳನ್ನು ಸರ್ಚ್ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗ್ತಿದೆ ಅಂದರೆ ಆಲ್ಮೋಸ್ಟ್ ನಾನು ನೋಡ್ದಂಗೆ 60 to 70% ಏನು ಆನ್ಲೈನಲ್ಲಿ ಜಾಬ್ಸ್ಗಳಿದೆ ಎಲ್ಲವುದು ಕೂಡ ದುಡ್ಡು ಕೊಟ್ಬಿಟ್ಟು ನೀವು ಜಾಯ್ನ್ ಆಗಬೇಕಾಗುತ್ತೆ. ಸೊ ಕೆಲವೊಬ್ಬರು 3,000 4,000 ಕೇಳಿದ್ರೆ, ಇನ್ನು ಕೆಲವರು 10,000 20,000 30,000 40,000 ರೂಪಾಯಿ ತನಕಲ್ಲೂ ಈ ಜಾಬಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ, ಅದರಲ್ಲೂ ಆನ್ಲೈನಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದರಿಂದಾಗಿ ತುಂಬ ಜನ ಮನೆಯಲ್ಲಿ ಜಗಳಗಳಾಗೋದು, ಅದೇ ರೀತಿ ಅವರ ಒಂದು ಒಡವೆಗಳು ದುಡ್ಡುಗಳನ್ನು ಇಟ್ಟು ಈ ಒಂದು ಕೆಲಸಗಳಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಏನೋ ಒಂದು ಕಾಸು ಅರ್ನ್ ಮಾಡೋಣ ಅನ್ನೋ ಒಂದು ಆಸೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ, ಪ್ರಾಪರಾಗಿ ಸಂಬಳ ಸಿಗ್ತಾ ಇಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಂಬಳ ಸಿಗ್ತಾ ಇಲ್ಲ. ಸೊ ಅದೇ ರೀತಿ ಸರಿಯಾಗಿ ಅರ್ನಿಂಗ್ಸ್ ಇಲ್ಲ, ಕೆಲಸ ಇಲ್ಲ, ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ. ದುಡ್ಡು ಕೊಟ್ಟು ಜಾಯ್ನ್ ಆದರೂ ಈ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಆಲ್ಮೋಸ್ಟ್ ಯಾವುದೇ ನೀವು ಆನ್ಲೈನಲ್ಲಿ ದುಡ್ಡು ಕೊಟ್ಬಿಟ್ಟು ಕೆಲಸಕ್ಕೆ ಸೇರ್ಕೊತಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲದು ಕೂಡ ಸ್ಕ್ಯಾಮ್ ಆಗಿರುತ್ತೆ, ಮೋಸ ಆಗಿರುತ್ತೆ. ಈ ರೀತಿ ನಿಮಗೆ ಫ್ರಾಡ್ ಅಥವಾ ಮೋಸ ಅನ್ನೋದನ್ನು ಮಾಡ್ತಾರೆ. ಸೊ ಹೆಂಗೆ ಅಂದರೆ, ನಿಮಗೆ ಮೊದಲನೇದು ಬಂದು ಡಾಟಾ ಎಂಟ್ರಿ ಜಾಬ್ ಅಂತ ಕೊಡ್ತಾರೆ. ಇಷ್ಟು ಅಂತ ಟಾರ್ಗೆಟ್ ಕೊಡ್ತಾರೆ. ಆ ಟಾರ್ಗೆಟ್ನ ನೀವು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ದುಡ್ಡನ್ನು ಕಟ್ ಮಾಡ್ಕೊತಾರೆ. ಸೊ ಅದೇ ರೀತಿ ಪ್ರಾಪರಾಗಿ ದುಡ್ಡು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಈ ಥರ ಡಾಟಾ ಎಂಟ್ರಿ ಜಾಬ್ಸ್ಗಳು ಇದ್ದಾವೆ. ಅದೇ ರೀತಿ ಕೆಲವೊಂದು ರೆಫರ್ ಆ್ಯಂಡ್ ಅರ್ನ್ ಜಾಬ್ಸ್ಗಳು ಇದೆ. ಅಂದರೆ ಈ ಒಂದು ರೆಫರ್ ಆ್ಯಂಡ್ ಅರ್ನಿಗೆ ನೀವು ಸ್ಟಾರ್ಟಿಂಗ್ಗೆ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಿ ಈ ರೆಫರ್ ಆ್ಯಂಡ್ ಅರ್ನ್ ಒಂದು ಪ್ರೋಗ್ರಾಮಿಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಸೊ ಜಾಯ್ನ್ ಆದ ನಂತರ ನೀವು ಆ ಒಂದು ಏನು ರೆಫರ್ ಆ್ಯಂಡ್ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಇನ್ನೊಬ್ಬರನ್ನ ಸೇರಿಸ್ಬೇಕಾಗುತ್ತೆ. ನೀವು ಯಾವ ರೀತಿ ದುಡ್ಡು ಕೊಟ್ಟು ಜಾಯ್ನ್ ಆಗಿದ್ರೋ ಅದೇ ರೀತಿ ಇನ್ನೊಬ್ಬರನ್ನ ದುಡ್ಡು ಕೊಟ್ಟು ಜಾಯ್ನ್ ಆಗೋ ರೀತಿ ಮಾಡಬೇಕಾಗುತ್ತೆ. ಸೊ ಇದು ನಾನು ಪರ್ಟಿಕ್ಯುಲರಾಗಿ ಇಂಥ ಕಂಪನಿನೇ ಅಂತ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಮೆನ್ಷನ್ ಮಾಡ್ತಾ ಅಂದರೆ ನನಗಾಗಿರ್ಬೋದು, ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಿಗಾಗಿರ್ಬೋದು ತೊಂದರೆ ಆಗುತ್ತೆ. ಹಂಗಾಗಿ ನಾನು ಇದು ಕಂಪನಿನ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ, ಒಂದು ಚೂರು ನಾನು ಅಪ್ಡೇಟ್ ಮಾಡ್ತಾ ಇಲ್ಲ. ಬಟ್ ಆದರೆ ಈ ಕಂಪನಿಲಿ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಇದು ಬಂದು ಆನ್ಲೈನ್ ಕೋರ್ಸ್ ಜಾಬ್ಗಳು, ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು. ಸೊ ಈ ರೀತಿ ಒಂದು ಕೋರ್ಸ್ಗಳಿದೆ ಈ ಒಂದು ಕಂಪನಿಲಿ. ಸೊ ಇಲ್ಲೇನಾಗ್ತಿದೆ, ಆ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು. ನೀವು ಕೋರ್ಸಿಗೆ ಜಾಯ್ನ್ ಆಗಿ ಆ ಒಂದು ಕೋರ್ಸ್ ಏನಿರುತ್ತೆ ಅದನ್ನು ನೀವು ಇನ್ನೊಬ್ಬರಿಗೆ ರೆಫರ್ ಮಾಡಬೇಕು. ಸೊ ಅವರು ಆ ಕೋರ್ಸ್ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗಬೇಕಾಗುತ್ತೆ. ಸೊ ಹಂಗಿತ್ತು ಅಂದರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಿ ಇನ್ನೊಂದು ನೀವು ನೋಟಿಸ್ ಮಾಡಿರಬೇಕು, ಕಂಪನಿ ಕಡೆಯಿಂದ ನಿಮಗೆ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ. ಅಂದರೆ ನೀವು ಈ ಥರದ ಕೆಲಸ ಇದೆ, ನಾವು ಈ ಥರ ಕೆಲಸ ಕೊಡ್ತಾ ಇದ್ದೀವಿ, ನೀವು ಈ ರೀತಿ ನಮ್ಮ ಒಂದು ಕೋರ್ಸ್ಗಳನ್ನು ಸೇಲ್ ಮಾಡಬೇಕು, ರೆಫರ್ ಮಾಡಬೇಕು, ಜಾಯಿನ್ ಮಾಡಿಸ್ಬೇಕು ಅಂತ ಯಾವುದೇ ರೀತಿ ಹೇಳಿಲ್ಲ ಕಂಪನಿ ಕಡೆಯಿಂದ. ಸೊ ನೀವು
ಕೋರ್ಸ್ ಮಾತ್ರ ತಗೊಳ್ಳಿ, ಆ ಕೋರ್ಸ್ ಏನು ಬೆನಿಫಿಟ್ ಇದೆ ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ಟಿರೋದು. ಬಟ್ ಇಲ್ಲಿ ಏನಾಗ್ತಿದೆ, ತುಂಬ ಜನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿರೋ ಒಂದು ಲೂಪ್ ಹೋಲ್ ಏನಿರುತ್ತೆ ರೆಫರೆಂಡರ್ನು, ಅದನ್ನು ಇಟ್ಕೊಂಡು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಈ ಒಂದು ಸ್ಕ್ಯಾಮ್ ಅಥವಾ ಫ್ರಾಡ್ಗೆ ಒಳಗಾಗಬೇಡಿ ಅಂತ ಹೇಳ್ತೀನಿ. ಸೊ ದುಡ್ಡು ಕೊಟ್ಟು ಸೇರ್ಕೋಬೇಕು ಅಂದರೆ ಎಲ್ಲರೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀವು ಇಷ್ಟು ದುಡ್ಡು ಹಾಕಿ ಅವ್ರು ಯಾವುದೋ ಒಂದು ಫೇಕ್ ಸ್ಕ್ರೀನ್ಶಾಟು, ಫೇಕ್ ವೀಡಿಯೋಸ್ಗಳನ್ನು ತೋರಿಸಿ, ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ವಿಡಿಯೋ ಕಾಲರ್ ಕನ್ವರ್ಸೇಷನ್ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ, ಅವರು ಕೂಡ ನಿಮ್ಮಂಗೆ ಒಂದಷ್ಟು ಜನ ಬಕ್ರಾಗಳನ್ನ ಹುಡುಕ್ಬಿಟ್ಟು ಆ ಒಂದು ಕೋರ್ಸಿಗೆ ಜಾಯಿನ್ ಮಾಡಿಸಿರ್ತಾರೆ. ಅದರಿಂದ ಅವ್ರಿಗೆ ಅಷ್ಟು ಅರ್ನಿಂಗ್ಸ್ ಆಗಿರುತ್ತೆ. ಅದೇ ರೀತಿ ನಿಮ್ಮನ್ನು ಕೂಡ ಬಕ್ರಾ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ನೀವು ಅದನ್ನು ಯೋಚನೆ ಮಾಡಲ್ಲ. ಸೊ ನೀವೇನು ಮಾಡ್ತೀರಾ, ಇವ್ರು ಇಷ್ಟು ದುಡ್ಡಿದ್ದಾರೆ, ದಿನಕ್ಕೆ ಇಷ್ಟು ಅರ್ನಿಂಗ್ಸ್ ಆಗ್ತಿದೆ, ವಾರಕ್ಕೆ ಇಷ್ಟು ಅರ್ನಿಂಗ್ಸ್ ಆಗ್ತಿದೆ, ತಿಂಗಳಿಗೆ ಇಷ್ಟು ಅರ್ನಿಂಗ್ಸ್ ಆಗ್ತಿದೆ, ಲಕ್ಷ ದುಡಿತಾ ಇದ್ದಾರೆ, ಕೂಚಾಗದಲ್ಲಿ ದುಡಿತಾ ಇದ್ದಾರೆ ಅಂತ ತುಂಬ ಜನ ಇದು ಮಾಡ್ತಾ ಇದ್ದಾರೆ. ಅದರಿಂದಾಗಿ ತುಂಬ ಜನ ಒಡವೆ ವಸ್ತ್ರಗಳನ್ನ ಅಡ ಇಟ್ಟು ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ದಯವಿಟ್ಟು ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಿಗೆ ಜಾಯ್ನ್ ಆಗಬೇಡಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಬರೀ ಆನ್ಲೈನ್ ಜಾಬ್ ಅಂತ ಮಾತ್ರ ಹೇಳ್ತಾ ಇಲ್ಲ. ನೀವು ಯಾವುದೇ ಒಂದು ಕಂಪನಿಗಳಿಗಾಗಿರ್ಬೋದು, ಇಲ್ಲ ಪ್ರೈವೇಟ್ ಎಲ್ಲೇ ಒಂದು ಕೆಲಸಗಳಿಗೆ ಹೋಗೋದಾಗಿರ್ಬೋದು, ಇಲ್ಲ ಮತ್ತೊಂದು ಕೆಲಸಕ್ಕೆ ಹೋಗೋದಾಗಿರ್ಬೋದು, ಅಲ್ಲೆಲ್ಲ ಆಲ್ಮೋಸ್ಟ್ ದುಡ್ಡು ಕೊಟ್ಟು ಜಾಯ್ನ್ ಆಗೋದು ಏನಿರುತ್ತೆ ಅಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಸೇರ್ಕೊಬೇಡಿ ಅಂತ ಹೇಳ್ತೀನಿ. ನಾನು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಸೊ ನಾವು ಕೆಲಸ ಮಾಡೋದು ದುಡ್ಡಿಗೋಸ್ಕರ. ಸೊ ನಾವು ಕೆಲಸಕ್ಕೋಸ್ಕರ ದುಡ್ಡು ಕೊಡ್ತಾ ಇಲ್ಲ, ದುಡ್ಡಿಗೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು. ಇದನ್ನು ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದರಿಂದಾಗಿ ಯಾವುದೇ ಕಾರಣಕ್ಕೂ ಕೆಲಸದ ವಿಚಾರವಾಗಿ ದುಡ್ಡನ್ನ ಕಟ್ಟೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೀವು ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡ್ತೀರಾ, ನಿಮ್ಮದೇ ಓನ್ ಒಂದು ಶಾಪ್ಸ್ಗಳು ಇಟ್ಕೊತೀರಾ, ಒಳ್ಳೆಯದು. ನೀವು ಕಡಿಮೆ ಏನು ಅವ್ರು ಕೇಳ್ತಾ ಇರೋದು 20,000, 30,000, 50,000 ಅಮೌಂಟ್ ಕೇಳ್ತಾ ಇದ್ದಾರೆ, ಅದರಲ್ಲಿ ಚಿಕ್ಕ ಬಿಸ್ನೆಸ್ ಮಾಡಿ. ನಾನು ಇನ್ನೊಂದು ವಿಷಯ ಇಲ್ಲ ನಿಮಗೆ, ಒಂದು ₹1,000 ದುಡ್ಡು ಇಟ್ಕೊಂಡು ಕೂಡ ನೀವು ಬಿಸ್ನೆಸ್ ಮಾಡ್ಬೋದು. ಚಿಕ್ಕದಾಗಿ ಒಂದು ಟೀ ಬಿಸ್ನೆಸ್ ಮಾಡ್ಬೋದು, ಟೀ ಕಾಫಿ ಬಿಸ್ನೆಸ್ ಕೂಡ ಮಾಡ್ಬೋದು. ಸೊ ಒಂದು ₹1,000 ಇಟ್ಕೊಂಡು ಅದರಲ್ಲೂ ಕೂಡ ನೀವು ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು, ರೈಲ್ವೆ ಸ್ಟೇಷನಲ್ಲಾಗಿರ್ಬೋದು, ಒಂದು ಫ್ಲಾಸ್ಕಲ್ಲಿ ಕಾಫಿನೋ ಟೀನೋ ಇಟ್ಕೊಂಡು ನೀವು ಮಾರ್ತು ಅಂದರು ನಿಮಗೆ ದಿನಕ್ಕೆ ಕಮ್ಮಿ ಅಂದರೂ ನೀವು 1,000 - 1,500, ₹2,000 ತನಕಲೂ ಅರ್ನಿಂಗ್ಸ್ ಮಾಡ್ಬೋದು. ಸೊ ಇದು ಕೂಡ ನಿಮಗೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಸೊ ಒಂದು ₹500, ₹1,000 ಇನ್ವೆಸ್ಟ್ಮೆಂಟ್ ಮಾಡ್ತು ಅಂದರೆ ಅದ್ರ ಡಬಲ್ ನೀವು ದುಡ್ಡು ದುಡಿಬೋದು. ಸೊ ಇವ್ರುಗಳಿಗೆ ಯಾಕೆ ಕೊಟ್ಟು ನೀವು ದುಡ್ಡು ವೇಸ್ಟ್ ಮಾಡ್ಕೊತೀರಾ? ಸೊ ಓನ್ ಬಿಸ್ನೆಸ್ ಮಾಡಿ, ಇಲ್ಲ ನಿಮ್ಮದೇ ಓನ್ ಕ್ರಿಯೇಟಿವಿಟಿ ಇದೆಯಾ, ಬನ್ನಿ ಸೋಷಿಯಲ್ ಮೀಡಿಯಾಗೆ ನೀವು ಬನ್ನಿ. ಸೊ ಯಾರೋ ಪ್ರಮೋಷನ್ ಮಾಡಿರೋದು, ಎಲ್ಲೋ ಪ್ರಮೋಷನ್ ಆ್ಯಡ್ಸ್ಗಳನ್ನ ನೋಡಿ ಆ ಒಂದು ಸ್ಕ್ಯಾಮ್ಗಳಿಗೆ ದುಡ್ಡು ಹಾಕೋದ್ಕಿಂತ ನಿಮ್ಮದೇ ಓನ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಒಂದು ಸ್ಥಾನ ರೂಪಿಸ್ಕೊಳ್ಳಿ. ಯೂಟ್ಯೂಬ್ ಮಾಡಿ, ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಹೆಂಗೆ ಹಾಕೋದು, ಮಾನಿಟೈಸ್ ಮಾಡ್ಕೊಳ್ಳೋದು ಹೆಂಗೆ, ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳಿದೆ. ಗೊತ್ತಾಗಲಿಲ್ವಾ? ನಮ್ಮನ್ನು ಕೇಳಿ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ, ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲೂ ಕೂಡ ಇದೆ. ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬಟ್ ಇದಕ್ಕೆ ಇಂತಿಷ್ಟು ಅಂತ ನಾನು ಚಾರ್ಜಸ್ ಕೂಡ ಮಾಡ್ತಾ ಇದ್ದೀನಿ. ಬಟ್ ಆದರೂ ನೀವು ಕೇಳ್ಕೊಬೋದು ನಮ್ಮನ್ನು ಕೂಡ. ಇಲ್ಲ ನನ್ನ ಚಾರ್ಜ್ ಕೊಟ್ಟು ನೀವು ಇದು ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲೇ ಫ್ರೀಯಾಗೂ ಕೂಡ ತಿಳ್ಕೊಬೋದು. ಸಾಕಷ್ಟು ವಿಷಯಗಳು ಬರುತ್ತೆ ನಿಮಗೆ. ಅದೇ ರೀತಿ ವೆಬ್ಸೈಟ್ಗಳು ಕ್ರಿಯೇಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳು ಹಾಕಿ, ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳು ಹಾಕಿ, ಇಲ್ಲೆಲ್ಲ ನಿಮಗೆ ಅರ್ನಿಂಗ್ಸ್ ಇದೆ. ಇಲ್ಲ ನಾನು ನಿಮ್ಮದೇ ಓನು ನೇಮು ಫೇಮ್ನ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ಅರ್ನಿಂಗ್ಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ನಿಮಗೆ ಪ್ಲ್ಯಾಟ್ಫಾರ್ಮ್ಗಳಿದೆ. ಅದೇ ರೀತಿ ನಾನು ಅಪ್ಕಮಿಂಗ್ ವಿಡಿಯೋ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ್ಯಾವೆಲ್ಲ ವರ್ಕ್ ಮಾಡ್ಬೋದು, ಸೊ ಹೆಂಗೆಲ್ಲ ನಾವು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಜಾಸ್ತಿ ಏನಿಲ್ಲ, ಅಪ್ಕಮಿಂಗ್ ವೀಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವೀಡಿಯೋಗೂ ಕೂಡ ನೀವು ವೆಯ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಐಡಿಯಾಸ್ಗಳು ಸಿಗುತ್ತೆ. ಒಂಥರ ಕಾಪಿ ಪೇಸ್ಟ್ ಮಾಡ್ದಂಗೆ ಅರ್ನಿಂಗ್ಸ್ ಮಾಡ್ಬೋದು ನೀವು. ಅದರಲ್ಲೂ ಕೂಡ ಹೆಂಗೆ ಏನು ಎತ್ತ ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವೀಡಿಯೋಗೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಜಾಬ್ ಹುಡ್ಕೋದಕ್ಕೆ ಹೋಗ್ಬೇಡಿ. ಜಾಬ್ ಹುಡ್ಕೋದ್ರು ಆ ಜಾಬ್ಗಳಿಗೆ ದುಡ್ಡು ಕೊಟ್ಟು ಸೇರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಬರೀ ಆನ್ಲೈನ್ ಅಂತಲ್ಲ, ಆಫ್ಲೈನಲ್ಲೂ ಅಷ್ಟೇ ದುಡ್ಡು ಕೊಟ್ಟು ಯಾವುದೇ ಕೆಲಸಕ್ಕೂ ಕೂಡ ಜಾಯ್ನ್ ಆಗೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ.
ಸೊ ಥ್ಯಾಂಕ್ ಯು.